ಮತ್ ಸೊಳ್ಳೆ ಕೈಲಿ ಕಚ್ಕೊಂಡು ಯಾಕಿರ್ಬೇಕು? ನಡೀರಿ ಹೋಗೋಣ. ಹೌದು ಸೂರ್ಯ ಅವ್ರೆ, ನಡೀರಿ ಹೋಗೋಣ. ಹಾಗೆಲ್ಲ ಅವ್ರ ಹತ್ರ ಹೋಗೋಕ್ಕಾಗಲ್ಲ, ಅವರು ಧ್ಯಾನದಲ್ಲಿರ್ತಾರೆ. ಓಹೋ, ಅವ್ರು ಯಾವಾಗ ಸಿಗ್ತಾರೆ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ, ಅವಾಗ ಹೋಗ್ತೀವಂತೆ. ಆಗ್ಬಹುದು ಸೂರ್ಯ ಅವ್ರೆ, ಅಂತೂ ನಾವು ಬಂದಿದ್ ಕೆಲ್ಸ ಸರಾಗವಾಗಾಯ್ತು. ಗೋಪಾಲ, ಇದು ಮೊದ್ಲೇ ಹೇಗಿತ್ತೋ ಹಾಗೆ ಮಾಡ್ಬಿಡಪ್ಪ. ಮಾಡಕ್ಕೆ ನಾನು ತಗೋತೀನಿ, ಮಾಡೋ. ಬಾ, ಗುಂಡಿ ಮುಚ್ಚು. ಪದ್ದು, ಒಬ್ಳೆ ಬರ್ತಿದೀಯಾ? ನಕುಲ್ ಎಲ್ಲಿ? ನಕುಲ್ ಯಾಕೆ ಬರ್ತಾರೆ ಅತ್ತೆ? ಅಲ್ಲ ಕಣೆ, ನೀನೇ ಹೇಳಿದ್ದೆ ನಾಳೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ. ಜೊತೆ ನಕುಲ್ ಬರಲ್ವಾ? ಇಲ್ಲ, ಅವ್ರಿಗೇನೋ ಕೆಲಸ ಇದೆ ಅಂತ ಹೇಳಿದ್ರು. ನನ್ನ ಜೊತೆ ಶಿವಾನಿ ಬಂದಿದ್ರು. ಸದ್ಯ ನಿಮಗಾದ್ರೂ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅನ್ನೋದು ನೆನಪಿದೆಯಲ್ಲ. ಪದ್ದು, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನನಗೆ ನೆನಪಿರಲ್ವಾ? ಸರಿ ಬಿಡು ಅದೆಲ್ಲ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ? ಏನು ತಿಂತೀಯ ನೀನು? ಯಾವುದಾದ್ರೂ ಸೊಪ್ಪಿನ ಸಾರು ಮಾಡಿ ಅತ್ತೆ. ಹಾಗೆ ವೆಜಿಟೇಬಲ್ ಸೂಪ್ ಮಾಡಿಕೊಡ್ತೀರಾ? ತುಂಬ ಹೊಟ್ಟೆ ಹಸಿತಿದೆ. ಆಯ್ತು ಕಣೆ ಪದ್ದು, ಮಾಡ್ಕೊಂಡು ಬರ್ತೀನಿ. ನೀನು ರೂಮಲ್ಲಿ ರೆಸ್ಟ್ ತಗೋತಾ ಇರು. ಸರಿ. ಅಯ್ಯೋ, ನಕುಲ್ ಎಷ್ಟೊಂದು ಸರಿ ಕಾಲ್ ಮಾಡಿದ್ದಾರೆ. ಕಾಲ್ ಬಂದಿದೆ ಗೊತ್ತಾಗಿಲ್ವಲ್ಲ. ಮೆಸೇಜ್ ಮಾಡಿದ್ದಾರೆ. ಐ ಮೀನ್ ಅ ಮೀಟಿಂಗ್, ಕಾಲ್ ಯು ಲೇಟರ್. ಇತ್ತೀಚೆಗೆ ನಮ್ಮ ಯಜಮಾನ್ರು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಯಾವಾಗ ಫ್ರೀ ಆಗ್ತೀರಾ ಯಜಮಾನ್ರೇ? ಕಾಲ್ ಯು ಎಟ್ ಈವ್ನಿಂಗ್ 4:30. ಅಷ್ಟೊಂದು ಬ್ಯುಸಿ ಆಗಿದ್ದಾರೆ ನಮ್ಮ ಯಜಮಾನ್ರು. ನಿಮ್ಮ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ, ಮಿಸ್ ಮಾಡಬೇಡಿ. ಇನ್ನೊಂದು ವಾರದಲ್ಲಿ ನಿಮ್ಮ ಆರ್ಡರ್ ಡೆಲಿವರಿ ಆಗ್ಬಿಡುತ್ತೆ. ಅರ್ಥ ಆಗುತ್ತೆ ಸರ್, ಬಟ್ ಮಳೆ ಬರ್ತಿದೆಯಲ್ಲ, ಏನು ಮಾಡೋದು? ನಮ್ಮದು ಪರಿಸ್ಥಿತಿ ಹಾಗೇ ಇದೆ. ಹಾಂ, ಐ ಅಂಡರ್ಸ್ಟ್ಯಾಂಡ್. ಡೋಂಟ್ ವರಿ, ನಾಳೆನೇ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಸರಿ, ಓಕೆ, ಥ್ಯಾಂಕ್ ಯು. ಸುರಭಿ, ತಗೋ ಕಾಫಿ ತಗೋ. ಥ್ಯಾಂಕ್ಸ್ ಅಮ್ಮ. ಯಾಕೇನಾಯ್ತು? ಕೆಲ್ಸದ ಟೆನ್ಷನ್ ಅಮ್ಮ. ಕೇಳಕ್ ಮುಂಚೆ ಕಾಫಿ ತಂದು ಕೊಟ್ಟಿಯಲ್ಲ, ಥ್ಯಾಂಕ್ ಯು. ನಾನು ನೋಡ್ತಾನೆ ಇದ್ದೀನಿ ಕಣೆ, 2 ದಿವಸದಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾನೆ ಇದೀಯಾ. ಯಾರನ್ನಾದ್ರೂ ಒಬ್ಬರನ್ನ ಅಸಿಸ್ಟೆಂಟ್ ಇಟ್ಕೊಳ್ಳೋದಲ್ವಾ? ಅಮ್ಮ, ಆಳ್ ಮಾಡೋದು ಹಾಳು, ತಾನ್ ಮಾಡೋದು ಉತ್ತಮ ಅಂತ ಕೇಳಿಲ್ವಾ? ಪದ್ಮಿನಿ, ನೀನ್ ಯಾವಾಗ ಬಂದೆ? ಹಾಸ್ಪಿಟ್ಲಿಗೆ ಹೋಗಿದ್ಯಾ? ಡಾಕ್ಟರ್ ಏನಂದ್ರು? ಮಗು ಆರೋಗ್ಯ ಚೆನ್ನಾಗಿದೆ ತಾನೆ? ಮಗು ಚೆನ್ನಾಗೇ ಇದೆ. ನೀವು ನಿಮ್ ಬಿಸ್ನೆಸ್ ನೋಡ್ಕೊಳ್ಳಿ ಸಾಕು. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಬಿಸ್ನೆಸ್ ಎಲ್ಲ ಇದ್ದಿದ್ದೆ, ಆದ್ರೆ ನಿನ್ನ ಆರೋಗ್ಯನೂ ನಮಗ್ ಮುಖ್ಯ ಅಲ್ವಾ? ಓ, ಅದೀಗ ನೆನಪಾಗ್ತಿದ್ಯಾ ನಿನಗೆ? ಪದ್ಮಿನಿ, ಬೆಳಿಗ್ಗೆ ಅರ್ಜೆಂಟಾಗಿ ಆಡಿಟರ್ ಆಫೀಸಿಗೆ ಹೋಗ್ಬೇಕಿತ್ತು. ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ. ಹೌದು, ಎಲ್ರಿಗೂ 24 ಗಂಟೆನೇ ಟೈಮ್ ಇರೋದು. ಅದರಲ್ಲಿ ನಮ್ಮವರಿಗೋಸ್ಕರ ಒಂದು 10 ನಿಮಿಷನೂ ಎತ್ತಿಡಕ್ಕಾಗಲ್ಲ ಅಂದ್ರೆ ಆಶ್ಚರ್ಯ ಆಗತ್ತೆ. ಬೇಜಾರು ಮಾಡ್ಕೋಬೇಡ ಪದ್ಮಿನಿ, ನಂಗೆಲ್ಲ ಒಟ್ಟಿಗೆ ಹ್ಯಾಂಡಲ್ ಮಾಡಿ ಅಭ್ಯಾಸ ಇಲ್ಲ. ನಾನು ಈಗ ತಾನೇ ಕಲಿತಿದ್ದೀನಿ.
ಹೌದು ಪತ್ತು. ಸುರಭಿ ಪಾಪ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಗೊತ್ತಾ. ಏನೋ ಲೆಕ್ಕ ಪತ್ರ ಎಲ್ಲ ಹರಡ್ಕೊಂಡು ಬರ್ಕೊಂಡು ಕೂತಿದ್ಲು. ನೀನ್ ಯಾವುದು ಮನ್ಸಿಗೆ ಹಚ್ಕೋಬೇಡ ಆಯ್ತಾ. ಅದ್ ಸರಿ, ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟ್ರ್ ಏನು ಹೇಳ್ತಾರೆ, ಎಲ್ಲ ಓಕೆ ಅಂತ ಹೇಳಿದ್ರು. ಜನರಲ್ ಚೆಕಪ್ ಅಲ್ವಾ, ಕೋಲ್ಡ್ ಇರೋ ಪದಾರ್ಥಗಳನ್ನ ಸ್ವೀಟ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು. ತಿನ್ಬೇಡ ಅಂತ ಹೇಳಿದ ತಕ್ಷಣ ನೆನ್ಪಾಯ್ತು, ನೀನ್ ಸೂಪ್ ಕೇಳಿದ್ದೆ ಅಲ್ವಾ. ಸುರಭಿ ಬಂದಿದ್ದ ಟೆನ್ಷನ್ನಲ್ಲಿ ಎಲ್ಲ ಮರ್ತೋಯ್ತು. ಸಾರಿ ಪದ್ದು. 2 ನಿಮಿಷ ಮಾಡ್ಕೊಂಡು ಬಂದ್ಬಿಡ್ತೀನಿ ಆಯ್ತಾ. ಪರವಾಗಿಲ್ಲ ಬಿಡಿ ಅತ್ತೆ, ನಾನು ಡೈರೆಕ್ಟಾಗಿ ಊಟನೇ ಮಾಡ್ತೀನಿ. ನಿಮಗೆ ನನಗಿಂತ ನಿಮ್ಮ ಮಗಳ ಟೆನ್ಷನ್ನೇ ದೊಡ್ಡದಾಗಿ ಕಾಣಿಸ್ತಿದೆ ಅಲ್ವಾ? ಬಿಡಿ, ಪಾಪ ಅವಳಿಗೂ 108 ಕೆಲಸ ಇರುತ್ತೆ. ನೀವು ಅವಳನ್ನ ನೋಡ್ಕೊಳ್ಳಿ ಸಾಕು. ಸದ್ಯ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡ್ರಲ್ಲ, ಅದೇ ಖುಷಿ ನನಗೆ. ಪದ್ದು, ಪದ್ದು, ಅಲ್ಲಮ್ಮ, ಮೊದಲೇ ಅವಳು ಬಸ್ರಿ ಹೆಂಗ್ಸು. ಅವಳು ಹಸುವು ಅಂತ ಕೇಳಿದಾಗ ನೀನು ಅವಳ ಮೊದಲು ನೋಡ್ಕೋಬೇಕಲ್ವಾ. ನಾನೇನು ಕಾಫಿ ಬೇಕು ಅಂತ ಕೇಳಿದ್ನ ನೀನ? ಅವಳು ಕೇಳಿದ್ದನ್ನ ಮೊದಲು ಕೊಟ್ಟಿದ್ರೆ ಆಗಿರೋದು. ಮೊದಲೇ ಅವಳು ನನ್ನ ಕಂಡ್ರೆ ಸಿಡಿಮಿಡಿ ಅಂತಿದ್ದಾಳೆ. ಆ ರಘುವೀರ್ ಮನೆಗೆ ಬಂದು ಹೋದಾಗಿಂದ ನಾನು ಮಾಡೋದೆಲ್ಲ ತಪ್ಪು ಅಂತ ಅವಳಿಗನ್ನಿಸ್ತಿದೆ. ಅಂಥದ್ರಲ್ಲಿ ನೀನ್ ಹೀಗೆಲ್ಲ ಮಾಡಿದ್ರೆ ಬೇಕು ಅಂತಾನೆ ಮಾಡ್ತಿದ್ಯಾ ಅನ್ಕೋತಾಳೆ. ಹೋಗು, ಮೊದಲು ಅವಳಿಗೆ ಏನ್ ಬೇಕೋ ನೋಡ್ ಹೋಗು. ಭೂಮಿ ಇದ್ರೆ ಎಲ್ಲ ಕೆಲಸ ಮಾಡ್ತಾ ಇದ್ಲು. ಈಗ ಮನೆ ಕೆಲಸ ಎಲ್ಲ ನಾನೇ ನೋಡ್ತಾ ಇರೋದು. ಹಾಗಾಗಿ ಈ ತರ ಮಿಸ್ಟೇಕ್ ಆಗುತ್ತಪ್ಪ. ಅದಕ್ಕೆ ಅವಳು ಈ ರೀತಿ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡ್ಲಿ? ನಂಗೆ ಅರ್ಥ ಆಗತ್ತಮ್ಮ, ಆದ್ರೆ ಅವಳಿಗೆ ಅರ್ಥ ಆಗ್ಬೇಕಲ್ವಾ. ಸುರಭಿ, ನೀನ್ ಆದಷ್ಟು ಬೇಗ ಒಂದು ಒಳ್ಳೆ ಅಡಿಗೆಯವ್ರನ್ನ ನೋಡು. ಆಯ್ತಮ್ಮ, ಈಗ ಹೋಗು. ತಗೋ, ಕಾಫಿ ತಗೋ. ಥ್ಯಾಂಕ್ಸ್ ಅಮ್ಮ. ಕೇಳಕ್ ಮುಂಚೆ ಕಾಫಿ ತಂದು ಕೊಟ್ಟಿಯಲ್ಲ, ಥ್ಯಾಂಕ್ ಯು. ನೀನ್ ಸೂಪ್ ಕೇಳಿದ್ದೆ ಅಲ್ವಾ. ಸುರಭಿ ಬಂದಿದ್ದ ಟೆನ್ಷನ್ನಲ್ಲಿ ಎಲ್ಲ ಮರ್ತೋಯ್ತು. ಸಾರಿ ಪದ್ದು. ಮಗು ಚೆನ್ನಾಗೇ ಇದೆ. ನೀವು ನಿಮ್ಮ ಬಿಸ್ನೆಸ್ ನೋಡ್ಕೊಳ್ಳಿ ಸಾಕು. ನಿಮಗೆ ನನಗಿಂತ ನಿಮ್ಮ ಮಗಳ ಟೆನ್ಷನ್ನೇ ದೊಡ್ಡದಾಗಿ ಕಾಣಿಸ್ತಿದೆ. ಬಿಡಿ, ಪಾಪ ಅವಳಿಗೂ 108 ಕೆಲಸ ಇರುತ್ತೆ. ನೀವು ಅವಳನ್ನ ನೋಡ್ಕೊಳ್ಳಿ ಸಾಕು. ಅದೇ ನಿಮ್ಮ ಅಣ್ಣಂಗೆ ಅವಮಾನ ಆಗಿ ಅವ್ರ ತಲೆ ತಗ್ಸುವಂತ ಪರಿಸ್ಥಿತಿ ಬಂದಾಗ ನಿನಗ್ ನಿನ್ ಗಂಡನ ಮನೆ ಕಡೆಯವರೇ ಹೆಚ್ಚಾಗೋದ್ರ? ಮೊದಲು ನಿನ್ನ ಜೀವನಾನ ನಿನ್ ಹೊಟ್ಟೆಲಿರೋ ಮಗುನ ಕಾಪಾಡ್ಕೊ. ಅದು ಬಿಟ್ಬಿಟ್ಟು ಇಲ್ದಿರೋ ಲಾಜಿಕ್ ಇಟ್ಕೊಂಡು ನನ್ನ ಹತ್ರ ವಾದ ಮಾಡೋದಕ್ ಬರ್ಬೇಡ. ಸೂರ್ಯವಂಶದವ್ರ ನೆರಳು ನಿನ್ ಮೇಲಿರ್ಲಿಲ್ಲ ಅಂದಿದ್ರೆ ಆ ನಾಗವಂಶದವ್ರು ಯಾವತ್ತೋ ನಿನ್ ಜೀವಕ್ಕೆ ಬೆಂಕಿ ಇಟ್ಟಿರೋರು. ಯಾರೋ ಹಾಕೋ ಮೊಸಳೆ ಕಣ್ಣೀರ್ ಕರಗಿ ಯಾರೋ ಆಡೋ ನಾಟಕ ನಂಬಿ ನನ್ನ ಹತ್ರ ವಾದ ಮಾಡೋದು